ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಕಾಲೇಜಿನ ನಿಗದಿತ ದಾಖಲೆಗಿಂತಲೂ ಹೆಚ್ಚಿನ ಪ್ರವೇಶ ಪಡೆಯುತ್ತಿದ್ದ 50 ಮಕ್ಕಳನ್ನು ಏಕಾಏಕಿ ಬೇರೆ ಕಾಲೇಜಿಗೆ ಸೇರಿಸುವಂತೆ ಸೂಚಿಸಿರುವ ಸರ್ವೋದಯ ಶಿಕ್ಷಣ ಸಂಸ್ಥೆ ಅವಾಂತರ ಕುರಿತಂತೆ ಪರಿಹಾರೋಪಾಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರಪ್ಪ PU ಬೋರ್ಡ್ ಅಧಿಕಾರಿಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ PU ವಿಭಾಗದ ಪ್ರಭಾರ DDPI ತ್ರಿವೇಣಿ BP, ಅಧೀಕ್ಷಕರಾದ ಸಂತೋಷ್, ಕೇಸ್ ವರ್ಕರ್ ರಾಮಣ್ಣ, ಶ್ರೀ ಕೃಷ್ಣ ವಿದ್ಯಾಸಂಸ್ಥೆಯ ಮರಿ ಚೆನ್ನಮ್ಮ, ರೇವಣ್ಣ ಸಿದ್ದಯ್ಯ, ಭಾಗ್ಯಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲ, ಇದು ನಾನು ಆಲ್ರೆಡಿ 35 ಜನ ಪೇರೆಂಟ್ಸ್ ಹತ್ರ ಮಾತಾಡಿದ್ದೀನಿ. ಎಲ್ಲರೂ ಇದೇ ಸಮಸ್ಯೆ. ಈಗ ಅವ್ರು ಕೇಳ್ತಿರೋದೇನು, ಎಕ್ಸಾಮಿನೇಷನ್ ಸೆಂಟರ್ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಇಲ್ಲೇ ಎಜುಕೇಷನ್ನು ಎಕ್ಸಾಮ್ ಎಲ್ಲಿ ಅಲಾಟ್ ಮಾಡ್ತಾರೆ ಅಲ್ಲಿ ಇದಕ್ಕೆ ಒಪ್ಕೊಳ್ಳಂಗಿದ್ರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಕಳಿಸ್ತಾರೆ. ಸರ್ವೋದಯ ಕಾಲೇಜಿಂದ ಗೌರ್ಮೆಂಟ್ ಕಾಲೇಜ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ಮುಂದೆ ಇದಕ್ಕೆ ಅಪ್ರೂವಲ್ ಸಿಗ್ಬೋದು ಅಂತೇಳಿ ಆ ಭರವಸೆ ಇಟ್ಕೊಂಡು ನಾವು ಅಡ್ಮಿಷನ್ ತೊಗೊಂಡಿದ್ದೀವಿ. ಇದನ್ನು ಒಂದು 6 ತಿಂಗಳಿಂದಲೂ ಇಲಾಖೆಯಲ್ಲಿ 1.5 ವರ್ಷದಿಂದಲೂ ಇದನ್ನು ಪ್ರಯತ್ನ ಮಾಡ್ತಲೇ ಇದ್ವಿ. ನಾವು ಫಸ್ಟ್ PUC ಅಡ್ಮಿಷನ್ ಆದಾಗಲಿಂದಲೂ ಅದಕ್ಕೆ ಕ್ಲಿಯರೆನ್ಸ್ ಸಿಗಲಿಲ್ಲ ಅಂತ ಹೇಳಿದರು. ಅದನ್ನು ಸಮಂಜಸ ಅಲ್ಲ ಅಂಥೇಳಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ಸಚಿವರಾದಂಥ ಮಧು ಬಂಗಾರಪ್ಪನವ್ರ ಹತ್ರನೂ ಚರ್ಚೆ ಮಾಡಿದ ಮೇಲೆ ಅವ್ರ ಹತ್ರನೇ ಸಿಂಧು ರೂಪೇಶ್ ಇದು ಇಲಾಖೆ ಆಯುಕ್ತರನ್ನ ಅಲ್ಲಿಗೆ ಕಳಿಸಿದ್ರು. ಮಾತಾಡಿದರು. ಮೊನ್ನೆ ಮಾತಾಡಿದ ಮೇಲೆ ಅವರು ಒಂದು 2 ಆಪ್ಷನ್ ಕೊಟ್ಟರು. ಒಂದು, ಮಗುನ ಸ್ಟೂಡೆಂಟು ಇಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಹತ್ತಿರದ ಜೂನಿಯರ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸೋವಂಥದ್ದು, ಇಲ್ಲೇ ಓದಿಸೋವಂಥದ್ದು. ಅದಕ್ಕೇನು ಫೀಸ್ಗಳಿದ್ದಾವೆ, ಆಮೇಲೆ ಟ್ರಾನ್ಸ್ಫರ್ದು ಚಾರ್ಜಸ್ ಇದ್ದಾವೆ, ಅದನ್ನೆಲ್ಲ ನಾವೇ ಬೇರ್ ಮಾಡ್ತೀವಿ ಅಂತೇಳಿ ಸರ್ವೋದಯ ಕಾಲೇಜಿನವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಬದ್ಧವಾಗಿ ಇವತ್ತು ಸರ್ವೋದಯ ಕಾಲೇಜಿನವರು ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ, ಇಲಾಖೆಗೆ ಹೋಗಿದ್ದಾರೆ, PU ಬೋರ್ಡ್ಗೆ ಹೋಗಿದ್ದಾರೆ.